ಅವನು ಹೋಗೋ ದಾರಿ ದಿಕ್ಕು ಎರಡು ಗೊತ್ತಾಗುತ್ತೆ. ಅವರು ಹೋಗ್ತಾ ಇರೋ ದಾರಿ ತುಂಬಾ ಭಯಂಕರವಾಗಿದೆ. ಏ ಅಂಜು ಅಂಜು, ಏನಾಯ್ತು? ಅಗಸ್ತ್ಯ, ನಾವು ಸ್ಮಶಾನದಲ್ಲಿದ್ದೀವಿ. ಸ್ಮಶಾನನ? ಆತ್ಮವಿಲ್ಲದ ದೇಹ, ದೂರವಾಗುವ ದಾರಿ, ದಗದಗನೆ ಉರಿಯುವ ಬೆಂಕಿಯಲ್ಲಿ ಮುಕ್ತಿ ಸಿಗದ ಅಶ್ವ ಕಾಯುತ್ತಿಹುದು. ಅಶ್ವ ಅಂದ್ರೆ ಕುದುರೆ, ಅಂದ್ರೆ ನಾವು ಕುದುರೆನ ಹುಡುಕ್ಬೇಕು. ಹೌದು. ಕೇಳಿಸ್ತಾ ಇದೆಯಾ? ನಾನು ಆ ಕಡೆ ಹುಡುಕ್ತೀನಿ. ನಾನು ಈ ಕಡೆ ಹುಡುಕ್ತೀನಿ. ಮುಂಜಾನೆ ಆಗೋದ್ರೊಳಗೆ ಹುಡುಕ್ಲಿಲ್ಲ ಅಂದ್ರೆ ಯಾರು ಉಳಿತೀವೋ ಯಾರು ಸಾಯ್ತೀವೋ. ಅಂಜು, ಅಗಸ್ತ್ಯ, ಅಲ್ಲಿ ನೋಡು. ಬಾ. ಅವನು ಸ್ಮಶಾನ ಕಾಯನು ಅಂಜು. ಹೌದು. ಬಾ ಅಂಜು, ಅವನು ಮುಂದೆ ಹೋದ ಅನ್ಸುತ್ತೆ. ಬಾ ಹುಡ್ಕಣ. ಅಂಜು, ಎಲ್ಲ ಹುಡುಕಿದ್ವಿ, ಒಂದು ಕಡೆನೂ ಸಿಕ್ಕಿಲ್ಲ. ಅಂಜು, ಆದ್ರೆ ಒಂದೇ ಒಂದು ಸಮಾಧಿ ಬಿಟ್ಟಿದ್ದೀವಿ. ಯಾವುದು? ಆ ಹುಚ್ಚ ಹೋದ್ನಲ್ಲ, ಅದೇ ಸಮಾಧಿ. ಅದನ್ನೊಂದು ಬಿಟ್ಟಿದ್ದೀವಿ. ಬಾ ಅಂಜು, ಮುಂದೆ ಹೋಗಿ ನೋಡೋಣ. ಆ ಸಮಾಧಿನಾ? ಹೌದು, ಬಾ ಹೋಗೋಣ. ಕುದುರೆ ಚಿಹ್ನೆ ಸಮಾಧಿ ಕಡೆ ಹೋಗ್ತಾ ಇದ್ದಾರೆ. ಕುದುರೆ ಶಬ್ದನೂ ಇಲ್ಲೇ ಕೇಳ್ತಾ ಇದೆ, ಕುದುರೆ ಚಿಹ್ನೆನೂ ಕಾಣಿಸ್ತಾ ಇದೆ. ಅಂಜು, ನಾವಿದನ್ನೇ ಹೊಡಿಬೇಕು. ಅಗಸ್ತ್ಯ, ನಮ್ಗೆ ಯಾಕೋ ಭಯ ಆಗ್ತಿದೆ. ಏನಾಗಲ್ಲ ಅಂಜು, ಹೊಡೆದ್ಬಿಡೋಣ. ಬಾ ಅಂಜು. ಇದ್ರಲ್ಲಿ ಏನಿದೆಯೋ ಏನೋ. ಮುಗಿಲೆತ್ತರದಲ್ಲಿ ಧರಣಿಯೋಳು ಕತ್ತಲಾವರಿಸಿ ಹರನಿಂದ ಪಲ್ಲಕ್ಕಿಗೆ ದಾರಿ. ಅಗಸ್ತ್ಯ, ಹೋಗೋಣ ಬಾ. ನಡಿ ಅಂಜ, ಬೇಗ ಹೋಗೋಣ ಬಾ. ಅಜಯ, ಹಾಗಾದ್ರೆ ಅವನು ಇಲ್ಲಿಗೆ ಬರ್ತಾ ಇದ್ದಾನಾ? ಇಲ್ಲ,
ಅವನಲ್ಲಿಂದ ಇಲ್ಲಿಗೆ ಬರ್ತಾ ಇಲ್ಲ. ಅಲ್ಲಿಂದ ಅವನಿಗೆ ಮುಂದಿನ ದಾರಿ ಸಿಕ್ತು ಅಷ್ಟೇ. ಮುಗಿಲೆತ್ತರದಲ್ಲಿ ಧರಣಿಯೋಳು ಅಂದರೆ ಏನು? ಇಲ್ಲಿಂದ ಹೇಗೋಗ್ಬೇಕು? ಇದು ನಮಗೆ ಎರಡನೇ ಮ್ಯಾಪ್ ಸಿಕ್ಕಿರೋದು. ಗೊತ್ತಾಗ್ತಾ ಇಲ್ಲಲ್ಲ. ಮುಂಚಾನೆ ಆಗೋದ್ರೊಳಗೆ ಮ್ಯಾಪ್ ಹುಡುಕ್ಬೇಕು ಅಂತ ಇತ್ತು. ಬಾಸ್, ಟೈಮ್ ಆಗ್ತಾ ಇದೆ. ನಾವು ಯಾರನ್ನೂ ನಂಬೋ ಹಾಗಿಲ್ಲ. ನಾವೇ ಹೋಗ್ಬೇಕು. ಏನದು? ಯಾರು ನೀವು? ಅಗಸ್ತ್ಯ, ಮ್ಯಾಪ್ ಕಿತ್ಕೊಂಡು ಹೋಗ್ತಿದ್ದಾರೆ. ನಿಂತ್ಕೊಳ್ರೋ. ಏನಾಯ್ತು ಅಂಜು? ಮ್ಯಾಪ್ ತಗೊಂಡೋದ್ರು. ನನ್ನ ತಂದೆ ಕನ್ಸು ಅಂಜು, ಅದು ಎಲ್ಲ ಹಾಳು ಮಾಡ್ಬಿಟ್ಟೆ. ಶಟ್. ಏನಿದು? ಕಾಲ್ ಮೇಲೆ ಹಿಂಗ್ ಬರ್ಕೊಂಡಿದ್ದಾಳಲ್ಲ, ಏನಂಜು ಅದು? ಕಾಲ್ ಮೇಲೆ ಬರ್ಕೊಂಡಿರೋದು? ಮ್ಯಾಪಲ್ಲೇನಿತ್ತು ಅದನ್ನೇ ಬರ್ಕೊಂಡಿದೀನಿ. ಏ ಸೂಪರ್ ಕಣೆ ಅಂಜು, ನೀನು ಸೂಪರ್. ಹೆಂಗೆ ನಾವು? ಹೇ ಸೂಪರ್. ಬಾ ಇಲ್ಲಿಂದ ಹೋಗೋಣ. ಆ ಕಡೆ ಅಲ್ಲ, ಈ ಕಡೆ ಹೋಗೋಣ ಬಾ. ಆದ್ರೆ ಇದೇನು ಅಂತ ಅರ್ಥನೇ ಆಗ್ತಿಲ್ಲ ಟೋನಿ. ಏ ಕೊಹ್ಲಿ, ಬಾರೋ ಇಲ್ಲಿ. ಏ ಕೊಹ್ಲಿ, ಅವರಿಗೆ ಒಂದನೇ ಮ್ಯಾಪಿಂದ ಎರಡನೇ ಮ್ಯಾಪಿಗೆ ಹೋಗೋಕೆ ಆಪೋಸಿಟ್ ಡೈರೆಕ್ಷನ್ ಸಿಕ್ಕಿದೆ ಅಂದ್ರೆ ಎರಡನೇ ಮ್ಯಾಪ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದು ಮೂರನೇ ಮ್ಯಾಪ್ ಹುಡುಕ್ಬೇಕು ಅಂದ್ರೆ ಎರಡನೇ ಮ್ಯಾಪ್ ಆಪೋಸಿಟ್ ಡೈರೆಕ್ಷನ್ ಅಲ್ಲೇ ಹುಡುಕ್ಬೇಕು ನಾವು. ಅದೇ ಟೋನಿ, ಮುಗಿಲೆತ್ತರದಲ್ಲಿ ಅಂತ ಇದೆ. ಏಯ್, ಹಂಗಂದ್ರೆ ಆಕಾಶ ಕಂಡ್ರೋ? ಹಾಗಾದ್ರೆ ಆ ಬೆಟ್ಟನೇ ಇರ್ಬೇಕು. ಧರಣಿಯೋಳಂದ್ರೆ? ಧರಣಿಯೋಳಂದ್ರೆ ಭೂಮಿ. ಹಾಗಾದ್ರೆ ಆ ಬೆಟ್ಟದ ಮೇಲಿರೋ ಗುಹೆನೇ ಇರ್ಬೇಕು. ಏ ಕೊಹ್ಲಿ, ಇವರೆಲ್ಲಾರನ್ನು ಕರ್ಕೊಂಡು ಅವ್ರಿಗಿಂತ ಮುಂಚೆ ನೀವು ಆ ಗುಹೆಗೆ ನುಗ್ರೋ. ಮುಗಿಲೆತ್ತರದಲ್ಲಿ ಅಂದ್ರೆ ಇದ್ದೇನೆ. ಹೌದು, ಇದೇನೆ. ಅಂಜು, ಈಗ ಟೈಮ್ 8:30. ಈ ಕಾವಲುಗಾರ 9 ಗಂಟೆಗೆ ಹೋಗಿ 9:30 ಬರ್ತಾನೆ. ಆದ್ರೆ 9ರಿಂದ 9:30 ಅಲ್ಲಿ ಯಾರೂ ಇರಲ್ಲ. ಅಷ್ಟರಲ್ಲಿ ನಾವು ಒಳಗೋಗಿ ಹೊರಗೆ ಬರಬೇಕು. ಇಬ್ಬರು ಈ ಜಾಗಕ್ಕೆ ಹೋಗುವ ಮುಂಚೆ ಆ ಜಾಗದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡೇ ಹೊರಟಿದ್ರು. ಅಲ್ಲಿಂದ ವಾಪಸ್ ಜೀವಂತವಾಗಿ ಬರ್ತೀವಿ ಅನ್ನೋ ನಂಬಿಕೆ ಇಬ್ಬರಿಗೂ ಇರಲಿಲ್ಲ. ಯಾಕಂದರೆ ಇದುವರೆಗೂ ಒಳಗಡೆ ಹೋದವರು ಹೊರಗಡೆ ಬಂದಿರೋದನ್ನ ಯಾರೂ ನೋಡಿಯೇ ಇಲ್ಲ. ಇನ್ನು 20 ನಿಮಿಷ ಇದೆ. ಬಂದ್ರು ಬರ್ಬೋದು. ನೀರ್ ಬೇಕಾ? ಬೇಡ ಅಂಜು. ಅಂಜು, ಕಾವಲುಗಾರ ಹೋಗಿರ್ತಾನೆ. ಬಾ ಹೋಗೋಣ. ಅಂಜು, ಯಾರೂ ಇಲ್ಲ. ಹಾ? ಬಾ ಹೋಗಿದ್ದಾನೆ. ಸರಿ. ಏನೋ ಇದ್ದಾಗಿದೆ. ಏನಿದು? ಮುಗಿಲೆತ್ತರದಲ್ಲಿ ಧರಣಿಯೋಳ್ ಕತ್ತಲಾವರಿಸಿ ಹರನಿಂದ ಪಲ್ಲಕ್ಕಿಗೆ ದಾರಿ ಅಂದ್ರೆ ಇದೇನೆ. ಏನೋ ಇದ್ದಾಗಿದೆ. ಪಂಜು. ಅಂಜು, ಮ್ಯಾಚ್ ಬಾಕ್ಸ್ ಇದೆಯಾ ನೋಡು. ಈ ಗುಹೆ ಒಳಗಡೆ ಎಂಟ್ರಿ ಆದ್ರು. ಗುಹೆಗೆ ನುಗ್ಗಿದ್ದಾನೆ. ಈ ಕಡೆ ಒಂದು ದಾರಿ ಇದೆ, ಬಾ ಹೋಗೋಣ. ಹಾ, ಹೋಗೋಣ.
ತುಂಬ ಆಳ ಇದೆ ಅನಿಸುತ್ತೆ ಅಂಜು ಇಲ್ಲಿ. ಹುಷಾರಾಗಿ ಬಾ, ತುಂಬ ಕತ್ಲಿದೆ. ಅಯ್ಯೋ